ಗಣಪತಿ ಪೂಜೆ ಮಾಡೋವಾಗ ನಮ್ ಶಾರದಾ ಯಾವಾಗ್ಲೂ ದಾಸವಾಳ ಹೂ ಇಡ್ತಾ ಇದ್ಲು. ಗಣಪತಿಗೆ ದಾಸವಾಳದ ಹೂ ಅಂದ್ರೆ ತುಂಬಾ ಇಷ್ಟ. ದಾಸವಾಳ ಇಲ್ಲದೆ ಗಣಪತಿ ಪೂಜೆ ಪೂರ್ತಿ ಆಗುತ್ತೆ? ಖಂಡಿತ ಖಂಡಿತ. ಶಾರದಾ ಬೇಗ ಬರಲಿ ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೊಳ್ದಿರೋ ಕ್ಷಣನೇ ಇಲ್ಲ. ಶಾರದಾ ಬರೋ ದಿನ ಹತ್ರ ಬರ್ತಿದೆ ಅಂತ ಕೊಡ್ತಿರೋ ಸೂಚನೆನೂ ಏನೋ ಇವತ್ತು ನಿನ್ನ ಮೂಲಕ ಪದೇ ಪದೇ ನನ್ನ ಶಾರದಾ ನೆನಪು ಮಾಡ್ತಿದ್ದಾರೆ. ಅಪ್ಪ, ನಾನು ದೇವ್ರಿಗೆ ದಾಸವಾಳ ಹಾಕ್ಲಾ? ಹಾಕಂದ ಬಾ. ಏನ್ ಹೂನ ಕೈಯಲ್ಲಿ ಹಿಡ್ಕೊಂಡು ಪೋಸ್ ಕೊಡ್ತಾ ನಿಂತಿದ್ಯಾ? ಕೊಡೆ. ಕಣ್ ಕಾಣಲ್ವಾ ನಿನ್ಗೆ? ಹೂನೆಲ್ಲ ಕೆಳಗ್ ಬೀಳಿಸ್ಬಿಟ್ಟಲ್ಲೇ. ಅಪ್ಪು, ಕೆಳಗ್ ಬೀಳಿಲ್ಲ, ಅದು ದೇವ್ರ ಮೇಲೆ ಬಿತ್ತು. ಯಾಕೀಗ ಆಡ್ತಿದ್ಯಾ? ಇದು ಒಳ್ಳೆ ಸೂಚನೆ ಬಿಡು. ಮೊದ್ಲು DNA ರಿಪೋರ್ಟ್ ನೋಡ್ಬೇಕು. ಗಣಪತಿ ಪೂಜೆ ಸಂಪನ್ನ ಆಯ್ತು. ಈಗ ಸತ್ಯನಾರಾಯಣ ಪೂಜೆ ಮಾಡೋಣ. ಆಗ್ಲಿ ಗುರುಗಳೇ, ಹುಷಾರು, ಹರಿದಿರೋ ಹಾಗೆ. ಮೇಡಮ್, ರಿಪೋರ್ಟು ನಾವ್ ಅನ್ಕೊಂಡಿರೋ ಹಾಗೆ ಬಂದಿದೆ. ಸತ್ಯ, ನೀನೇ ಮನಸ್ವಿನಿ ಅಂತ ಬಂದಿದ್ಯಲ್ಲ, ಸಾಕು. ತಗೋ, ಹೇಗಿತ್ತು ಹಾಗೆ ಇಟ್ಬಿಡ. ಇನ್ನು ಈ ರಿಪೋರ್ಟು ನಚ್ಚಿ ಮೂಲಕ ಅಜಿತ್ ಕೈ ಸೇರುತ್ತೆ. ಲಾಸ್ಟ್ ಟೈಮು ಇದೇ ರೀತಿ ನಿನ್ ಬ್ಲಡ್ ಸ್ಯಾಂಪಲ್ನ DNA ರಿಪೋರ್ಟಿಗೆ ಕಳ್ಸಿದ್ನಲ್ಲ, ಸ್ವಲ್ಪ ನೆನಪು ಮಾಡ್ಕೊ. ನೀನು ಮನಸ್ವಿನಿ ಅಲ್ಲ ಅಂತ ಸಾಬೀತ್ ಮಾಡೇ ಬಿಟ್ಟೆ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಟ್ಟ ಅಜಿತ್. ಕೊನೆಗಾಗಿದ್ದೇನು ಶ್ರವಣಿಂದ ಮಹಾ ಮಂಗಳಾರತಿ. ಇವತ್ತಾಗೋದು ಅದೇ. ಅಲ್ಲ, ಈ ಅಜಿತ್ ಮತ್ತೆ ಭೂಮಿ ಪದೇ ಪದೇ ನನ್ನ ತಂಟೆಗೆ ಬಂದು ಯಾಕೆ ಮರ್ಯಾದೆ ಕಳ್ಕೊತಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಈ ಮನೆಯಲ್ಲಿ ಯಾರು ನನ್ನನ್ನ ಟಚ್ ಮಾಡೋಕ್ಕಾಗಲ್ಲ. ಸಾರಿ ಮೇಡಮ್, ನಾನು ನಿಮಗ್ ಹೇಳಲಿಲ್ಲ, ಅವ್ರಿಗೆ ಹೇಳಿದೆ. ನನ್ನ ಕೈಯಿಂದ ಬ್ಲಡ್ ಕಲೆಕ್ಟ್ ಮಾಡಿರೋದೇ ಈ ರೀಸನ್ ಅಂತ ನೀವು ತಿಳ್ಕೊಂಡಿದ್ರಿಂದ ನಾವು ಈ ರಿಪೋರ್ಟ್ನ ಈ ರೀತಿ ಚೇಂಜ್ ಮಾಡೋದಕ್ಕೆ ಸಾಧ್ಯ ಆಯ್ತು. ಈ ಕ್ರೆಡಿಟ್ಸ್ ಎಲ್ಲ ನಿಮ್ಗೆ ಹೋಗ್ಬೇಕು. ನನ್ನ ಹತ್ರ ಮಾತಾಡುವಾಗ ಇಲ್ಲೇ ಭೂಮಿ ಮೇಲೆ ಇರು, ಆಕಾಶಕ್ಕೆ ಹಾರೋ ಪ್ರಯತ್ನ ಪಡ್ಬೇಡ. ಅರ್ಥ ಆಯ್ತಾ? ಸರಿ, ಈಗ ಇದು ಮೊದಲು ಹೇಗಿತ್ತು ಹಾಗೆ ಇಟ್ಬಿಡೋಣ. ಶ್ರವಣ್ಗಾಗ್ಲಿ ಅಜಿತ್ಗಾಗ್ಲಿ ಡೌಟ್ ಬರಬಾರ್ದು. ಕ್ಲೂ ಡ್ರಾಯರ್ ಅಲ್ಲಿ ಇದೆಯಾ ನೋಡು, ಅಂಟಿಸ್ಬಿಟ್ಟು ಎಲ್ಲಿತ್ತು ಹಾಗೆ ಇಟ್ಬಿಡ. ನನ್ನ ರೂಮಲ್ಲಿ ಏನ್ ಮಾಡ್ತಾ ಇದ್ದೀರಾ ಇಬ್ರು? ಅಪ್ಪ, ಅದು ಚಿಕ್ಕಮ್ಮ ತುಂಬಾ ಸುಸ್ತಾಗ್ತಿದೆ ಅಂತಿದ್ರು, ಜೊತೆಗೆ ವಾಶ್ರೂಮ್ ಹೋಗ್ಬೇಕು ಅಂದ್ರು. ಪಾಪ ಅವ್ರ ರೂಮ್ಗೆ ಸ್ಟೆಪ್ಸ್ ಹತ್ತಿ ಹೋಗ್ಬೇಕಲ್ಲ, ನೀವು ಇಲ್ಲೇ ಕೆಳಗಿದ್ರಿಂದ ಇಲ್ಲಿಗೆ ಕರ್ಕೊ ಬಂದ್ಬಿಟ್ಟೆ. ಓ ಹೌದಾ, ಸರಿ. ಅಪ್ಪ, ನೀವು ನಚಿಕೇತಿಗೆ ಲೆಟ್ರೇ ಕೊಡ್ಲಿಲ್ಲ? ಅದನ್ನ ತಗೊಂಡು ಹೋಗಿ ಅವನು ಕೊಡೋಣ ಅಂತಾನೆ ಬಂದೆ. ಕೊಡಿಲಿ, ಕೊಟ್ಬಿಡ್ತೀನಿ ಅವನಿಗೆ. ದೇವೇನಿ, ಸ್ವಲ್ಪ ಬೇಕಾದ್ರೆ ನನ್ನ ರೂಮಲ್ಲಿ ರೆಸ್ಟ್ ತಗೋ, ಆಮೇಲೆ ಬಾ. ಇಲ್ಲ ಪರವಾಗಿಲ್ಲ ಬಾವ, ನೌ ಐ ಆಮ್ ಆಲ್ ರೈಟ್. ಪೂಜೆ ಮಿಸ್ ಮಾಡೋದು ಬೇಡ, ಅತ್ತೆ ತಪ್ಪು ತಿಳ್ಕೊತಾರೆ. ಸರಿ, ಬೇಗ ಬಂದ್ಬಿಡಿ ಬಿಡು. ನಚ್ಚೆ ರಿಪೋರ್ಟ್ ಅನ್ಸುತ್ತೆ ಮಾವ. ನಚ್ಚಿಗ ಇದು? ಇದಕ್ಕೋಸ್ಕರನೇ ವೇಟ್ ಮಾಡ್ತಿದ್ದೆ. ಕೊಡಿ ಮಾವ. ಅಜಿತಾ, ಆಮ ಶ್ರವಣ, ಏನ್ ಮಾಡ್ತಿದ್ರ ಆಚೆ ನಿಂತ್ಕೊಂಡು ನೀವಿಲ್ಲಿ? ಏನು ಅದು? ಅಜಿತಾ, ಏನಿದು ಲೆಟ್ರ್ ಕೊಡಿಲಿ. ಅಜಿತಾ, ಪೂಜೆಗೆ ಲೇಟ್ ಆಗ್ತಿದೆ ಅಂತ ಎಲ್ರು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ನೀನ್ ನೋಡಿದ್ರೆ ಲೆಟರ್ ಓದ್ಕೊಂಡು ನಿಂತಿದ್ಯಲ್ಲ, ಮೊದ್ಲು ನಡಿ ಪೂಜೆ ಕೂತ್ಕೋ. ಅಲ್ಲಮ್ಮ, ಸ್ವಲ್ಪ ಇಂಪಾರ್ಟೆಂಟ್ ಇತ್ತು. ನೀ ಸುಮ್ನೆ ಇರು. ಏನು ಶ್ರವಣ, ನೀನು ಇವ್ನ ಕರ್ಕೊಂಡು ಹೋಗ್ಬಿಡ್ತಾನೆ. ಮೊದ್ಲು ನಡೀರಿ. ನಡಿಯೋ, ಕರ್ಕೊಂಡು ನಡಿಯೋ ಶ್ರವಣ. ಏನ್ ನಚ್ಚಿ, ಏನೋ ಮಾಡ್ತಿದ್ಯಾ? ಬಾ ಬೇಗ, ಬೇಗ ಬಾ. ನೀನ್ ಮೊದ್ಲು ನಡೀರಿ. ಈಗ ಸತ್ಯ ಪೂಜೆ ಕೂತ್ಕೊಳ್ಳೋರು ಬನ್ನಿ. ತಗೊಳ್ಳಿ, ಉದಾಹರಣೆ ತಗೊಳ್ಳಿ. ಆದಷ್ಟು ಬೇಗ ನನ್ನ ತಾಯಿ ಜೈಲಿಂದ ಬಿಡುಗಡೆ ಆಗೋಗೆ ನೀನೇ ಮಾಡಪ್ಪ. ಹಾಗೆ ನಮ್ಮ ನಚ್ಚಿಗೆ ಅವನ ಹುಡುಗಿ ಸಿಗೋ ಹಾಗೆ ಮಾಡು. ಶಾರದಮ್ಮ ಎಲ್ಲೇ ಇದ್ರು ಆದಷ್ಟು ಬೇಗ ಈ ಮನೆಗೆ ವಾಪಸ್ ಬರೋ ಹಾಗೆ ಮಾಡಪ್ಪ. ಮೇಡಮ್, ನಿಮ್ಮ ಮನೆಯ ರಿಪೋರ್ಟ್ ಅಲ್ಲಿ ಮನಸ್ವಿನಿ ಅಂತ ಬರ್ದೇ ಇರ್ಲಿ, ನೀನ್ ಸಿಕ್ಕಾಕೊಳ್ಳಿ ಅಂತ ಪ್ರೇರ್ ಮಾಡ್ತಾ ಇರ್ತಾನೆ. ಕುಂಕುಮ ತಗೊಂಡು ನಿಮ್ ಶ್ರೀಮತಿ ಕುಂಕುಮ ಇಡಿ. ಈಗ ಪೂಜೆ ಕೂತ ದಂಪತಿಗಳು ಮೊದಲು ವಿನಾಯಕನ ಆರತಿ ಮಾಡಿ. ವಿನಾಯಕ ಎನ್ಮ, ವಿದ್ಯರಾಜ ಎನ್ಮ, ಸತ್ಯನಾರಾಯಣ ಸ್ವಾಮಿ ಎನ್ಮ, ಗೋವಿಂದ ಎನ್ಮ, ವಿಷ್ಣು ಎನ್ಮ, ಬಸವ ಎನ್ಮ, ಗಿರಿಕುಮಾರ್ ಎನ್ಮ. ಈಗ ಮನೆಯಲ್ಲಿರೋರೆಲ್ಲ ಬಂದು ಆರತಿ ಮಾಡಿ. ಪುಣ್ಯವಂತೆ ತಾಯಿ ನೀನು, ಆಗ ಅನಾಹುತ ತಪ್ಪಿಸಿದೆ. ಸಕಲ ಸನ್ಮಾನಗಳಾನಿ ಭವಂತು. ಸರಿ, ನಾನು ನೋಡ್ತೀನಿ. ಅರ್ಚಕ್ರೆ, ಪ್ರಸಾದ ತಗೊಂಡೋಗಿ. ಮಗಳು ಊರಿಂದ ಬರ್ತಿದ್ದಾರೆ, ಮನೆಗೆ ಊಟಕ್ಕೆ ಹೋಗ್ಬೇಕು, ತಪ್ಪು ತಿಳ್ಕೊಬೇಡಿ.
ಇನ್ನೊಮ್ಮೆ ಬಂದಾಗ ಮಾಡ್ತೀನಿ. ಬಲ್ಲ, ಸಂತೋಷ. ಸರಿ ಅಕ್ಕ, ನಾನು ಅರ್ಚಕರನ್ನ ಬಿಟ್ಟು ಬರ್ತೀನಿ. ಸರಿನಪ್ಪ. ಬನ್ನಿ. ಪೂಜೆ ಅಂತೂ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ರಿ. ನೀವು ನಡ್ಸ್ಕೊಡೋ ಪೂಜೆಯಲ್ಲಿ ಕೂತ್ಕೊಂಡಾಗ ಆಗೋ ಸಂತೋಷನೇ ಬೇರೆ ನೋಡಿ. ಎಲ್ಲ ಭಗವಂತನ ಕೃಪೆ. ಸತ್ಯನಾರಾಯಣ ಸ್ವಾಮಿ ನಿಮ್ಮ ಮನೆತನ ಸದಾಕಾಲ ಕಾಯ್ಲಿ. ನಾ ಹಿಂಗ್ ಬರ್ತೀನಿ. ಹೋಗ್ಬನ್ನಿ. ನಡಿಯಪ್ಪ. ಭೂಮಿ, ನಿನಗ್ ನೆನ್ಪಿದ್ಯಾ? ಮದ್ವೆಗೂ ಮೊದ್ಲು ನಿನ್ನ ಮನೆಗೆ ಗಣಪತಿ ಪೂಜೆಗೆ ಅಂತ ಬಂದಾಗ ಆಗ್ಲೂ ಇದೇ ರೀತಿ ಆಗೋ ಅನಾಹುತನ ನೀನ್ ತಪ್ಸಿದ್ದೆ. ಇವತ್ತು ಮತ್ತೆ ಆರತಿ ತಟ್ಟೆ ಕೆಳಗ್ ಬೀಳೋದನ್ನ ತಡೆದು ಆಗುವಂತ ಅನಾಹುತನ ತಪ್ಸಿದ್ಯಾ? ಆ ಸತ್ಯನಾರಾಯಣ ದೇವರು ನಿನ್ನೆಲ್ಲ ಆಸೆಗಳನ್ನ ಈಡೇರಿಸಲಿಲ್ಲ. ಹೌದು ಭೂಮಿ, 7 ಜನ್ಮಕ್ಕೂ ನನ್ ಮಗನ್ ಜೊತೆಯಾಗಿದ್ದು ಖುಷಿಯಾಗಿರು. ಹೌದು ಭೂಮಿ, ಅದ್ಯಾವ ಜನ್ಮದ ನಂಟೋ ಏನೋ, ಅಥವಾ ಅದ್ಯಾವ ಜನ್ಮದಲ್ಲಿ ನೀನು ಶಾರದನ ಮಗಳೇ ಆಗಿದ್ಯೋ. ಇವತ್ತಂತೂ ಒಂದ್ 2-3 ಸಲ ನೀನು ನಡ್ಕೊಂಡ್ ಬರ್ತಾ ಇದ್ರೆ ನನಗೆ ನನ್ ಶಾರದಾನೇ ನಡ್ಕೊಂಡ್ ಬರ್ತಿರೋ ಅಂತ ಅನಿಸ್ತಿತ್ತು. ನೀವುಗಳು ಹೇಳ್ದಾಗೆ ಅದ್ ಯಾವ ಜನ್ಮದಲ್ಲಿ ಶಾರದಮ್ಮ ಅವ್ರು ನನ್ನ ತಾಯಿ ಆಗಿದ್ರು ಏನೋ. ನಾನು ಅವ್ರನ್ನ ನೋಡ್ಬೇಕು ಅಂತ ನಂಗೆ ತುಂಬಾ ಅನಿಸ್ತಾ ಇದೆ. ನಿಮ್ ಕೈಯಲ್ಲಿ ಒಂದ್ ಎನ್ವಲಪ್ ಕೊಟ್ಟಿದ್ನಲ್ಲ, ಅದ್ ಕೊಡಿ. ಅಯ್ಯೋ, ಮರ್ತೇ ಬಿಟ್ಟಿದೆ ಕಣೋ. 1 ನಿಮಿಷ ತರ್ತೀನಿ, ತಗೋಪ್ಪ. ಮಾವ, ನಿಮ್ ಬ್ಲಡ್ ಗ್ರೂಪ್ ಮತ್ತೆ ಈ ಸೋ ಕಾಲ್ಡ್ ನಿಮ್ ಮಗಳು ಇಬ್ರು ಬ್ಲಡ್ ಗ್ರೂಪ್ ಒಂದೇ ಅಲ್ವಾ? ಹೌದು. ಅವತ್ತು ಬ್ಲಡ್ ಟೆಸ್ಟ್ ಮಾಡಿಸಿದಾಗೂ ಇದೇ ರಿಸಲ್ಟ್ ಬಂದಿತ್ತಲ್ವಾ? ಹೌದು. ಬಟ್ ಈಗ ಯಾಕದು? ಅವತ್ತು DNA ಟೆಸ್ಟ್ ಮಾಡಿಸಿದಾಗ O ಪಾಸಿಟಿವ್ ಬಂದಿತ್ತು ಅಲ್ವಾ? ಯಾಕಂದ್ರೆ ನಿಮ್ ರಕ್ತನೇ ಅನ್ಕೊಂಡಿರೋ ಈ ಮನಸ್ವಿನಿ, ಸಾರಿ, ಈ ಅಶ್ವಿನಿ ಬ್ಲಡ್ ಗ್ರೂಪ್ ಬೇರೆನೇ ಇದೆ. ನೋಡಪ್ಪ, ಈ ಅಜಿತ್ನ ಮತ್ತೆ ಇವನು ಹಳೆ ರಾಗನ ಸ್ಟಾರ್ಟ್ ಮಾಡ್ದ. ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿದ್ದು ಇವನಿಗೆ ಸಮಾಧಾನನೇ ಆಗ್ಲಿಲ್ಲ. ಅಜಿತ್, ಬೇಕಿದ್ರೆ ನನ್ ರಕ್ತ ತಗೋಬಿಡ್ತೀಯಾ? ತಗೋ ಅಜಿತ್. ಓ, ಕೂಲ್ ಕೂಲ್. ಯಾಕೆ ಇಷ್ಟೊಂದು ಹೈಪರ್ ಟೆನ್ಷನ್ ಆಗ್ತಿದ್ಯಾ? ನಿನ್ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಇಲ್ಲಿದೆ ನಾವ. ಈ ರಿಪೋರ್ಟ್ಸ್ ಒಂದ್ಸಲಿ ನೋಡಿ, ಆಗ ನಾನು ಏನ್ ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಾನ್ ಕೆಲಸ ಮಾಡೋ ಹಾಸ್ಪಿಟಲ್ ಬಿಟ್ಟು ಬೇರೆ 2 ಲ್ಯಾಬ್ಗೆ ಇವಳು ಬ್ಲಡ್ ಸ್ಯಾಂಪಲ್ ನ ಕಳಿಸಿದೆ ಟೆಸ್ಟ್ಗೆ. ಆ 2 ರಿಪೋರ್ಟ್ ಅಲ್ಲೂ ಇವಳು ನೀವ್ ಹೆತ್ತ ಮಗಳಲ್ಲ, ನಮ್ ಮನೆ ಮನಸ್ವಿನಿ ಅಲ್ಲ ಅಂತಾನೆ ಬಂದಿದೆ. ಇಲ್ಲಿವರೆಗೂ ನೋಡಿದ್ದು ಬರೀ ಟೀಸರ್, ಅಭಿ ಪಿಕ್ಚರ್ ಬಾಕಿ ಹೈ. ಸತ್ಯನಾ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.